ಅದೃಷ್ಟದಿಂದ ಬಂದಿದ್ದು ಅಹಂಕಾರ ಕೊಡ್ತದೆ. ಬುದ್ಧಿ ಉಪಯೋಗಿಸಿ ಸಂಪಾದಿಸಿದ್ದು ಸಂತೋಷ ಕೊಡ್ತದೆ. ಕಷ್ಟಪಟ್ಟು ಸಂಪಾದಿಸಿದ್ದು ಸಂತೃಪ್ತಿ ಕೊಡ್ತದೆ. ಬೇಜಾರಂತ ಏನಿಲ್ಲ, ಆದ್ರೆ ನನ್ನವರೇ ನನ್ನ ಅರ್ಥ ಮಾಡಿಕೊಂಡಿಲ್ಲಂತ ಮನಸ್ಸಿಗೆ ತುಂಬಾ ನೋವಾಗುತ್ತೆ. ಎಚ್ಚರಿಕೆ: ಅತಿಯಾದ ನಂಬಿಕೆ ಜೀವನದ ಮೊದಲ ಶತ್ರು. ನೆನಪಿರ್ಲಿ, ಕೊನೆಯವರೆಗೂ ಮೊದಲಿನ ತರ ಯಾರೂ ಇರಲ್ಲ. ಸಮಯಕ್ಕೆ ತಕ್ಕ ಹಾಗೆ ಎಲ್ಲರೂ ಬದಲಾಗ್ತಾರೆ. ಪ್ರತಿಯೊಬ್ಬರ ದುಃಖದಲ್ಲಿ ಭಾಗಿಯಾಗುವ ವ್ಯಕ್ತಿ ಯಾವಾಗಲೂ ತನ್ನ ಸ್ವಂತ ದುಃಖದಲ್ಲಿ ಒಂಟಿಯಾಗಿರ್ತಾನೆ. ಇತ್ತೀಚಿನ ದಿನಗಳಲ್ಲಿ ಸಂಬಂಧಗಳು ನಿಂತಿರುವುದು ಒಂದು ಹಣದಿಂದ, ಮತ್ತೊಂದು ಅವರವರ ಅವಶ್ಯಕತೆಗಾಗಿ. ಕಳೆದು ಹೋದವರನ್ನ ಹುಡುಕ್ಬೋದು, ಬದಲಾದವರನ್ನ ಹುಡುಕೋದು ಕಷ್ಟ. ಮಾತಾಡುವ ಆಸೆ ಅವರಿಗಿಲ್ಲ ಅಂದ್ಮೇಲೆ ಮಾತನಾಡಿಸುವ ಹಂಬಲ ನನಗೇಕೆ? ನಾವು ಒಳ್ಳೆಯವರಾಗಿರ್ಬೇಕು ನಿಜ, ಆದ್ರೆ ಮುಗ್ಧರಾಗಿರ್ಬಾರ್ದು. ಜನ ನಮ್ಮನ್ನ ದುರುಪಯೋಗ ಪಡಿಸ್ಕೊಳ್ತಾರೆ. ಕಾಲ ಹೀಗೆ ಇರಲ್ಲ. ಇವತ್ತು ನಿಂದು, ನಾಳೆ ನಂದು. ಬಯಸಿದೆಲ್ಲ ಸಿಗದೆ ಹೋದ್ರು ಪರವಾಗಿಲ್ಲ. ಕಷ್ಟಪಟ್ಟಿದ್ದಕ್ಕೆ ಫಲ ಕೊಡು ಭಗವಂತ. ಊಟ ಬಿಸಿ ಇದ್ರೆ ರುಚಿ ಜಾಸ್ತಿ, ಮನುಷ್ಯ ಬಿಸಿ ಇದ್ರೆ ಬೆಲೆ ಜಾಸ್ತಿ. ಈ ಪ್ರಪಂಚದಲ್ಲಿ ಒಳ್ಳೆತನ ನಿನ್ನಲ್ಲಿದ್ರೆ ಸಮಯ ಬಂದಾಗ ಮಾತ್ರ ಇನ್ನೊಬ್ಬರಿಗೆ ಖರ್ಚು ಮಾಡು. ಸಿಕ್ಕವರಿಗೆಲ್ಲ ನಿನ್ನ ಒಳ್ಳೆತನ ಖರ್ಚು ಮಾಡಿದ್ರೆ ನೋವು ಖಚಿತ. ಬರೀ ಹಣ ಇರುವವನು ಆಳಿಗೆ ಮಾತ್ರ ಯಜಮಾನ, ಆದ್ರೆ ಗುಣ ಇರುವವನು ಮನುಷ್ಯ ಕುಲಕ್ಕೆ ಯಜಮಾನ. ಜೀವನ ಅನ್ನುವ ಯುದ್ಧದಲ್ಲಿ ಗೆದ್ದರೆ ಅರ್ಜುನನಾಗು, ಸೋತರೆ ಕರ್ಣನಾಗು, ಆದ್ರೆ ಶಕುನಿ ಮಾತ್ರ ಆಗ್ಬೇಡ. ಅರ್ಥ ಮಾಡಿಕೊಳ್ಳಲು ಆಗದವರ ಮುಂದೆ ಮನಸ್ಸು ಎಷ್ಟೇ ತೆರೆದಿಟ್ಟರೂ ಪ್ರಯೋಜನವಿಲ್ಲ. ಶಾಲೆಯಲ್ಲಿ ಹಣ ಕೊಟ್ಟು ಕಲಿತ ಪಾಠಕ್ಕಿಂತ ಜೀವನದಲ್ಲಿ ನಂಬಿದವರು ಉಚಿತವಾಗಿ ಕಲಿಸಿದ ಪಾಠ ಹೆಚ್ಚು.